ಇದುವರೆಗೂ ಕೂಡ ಸರ್ ಅಧಿವೇಶನಗಳಿಗೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅಧಿವೇಶನಕ್ಕೆ 155 ಕೋಟಿ ರೂಪಾಯಿನ ಈ ಸರ್ಕಾರ ವೆಚ್ಚ ಮಾಡಿದೆ. ಈ ರಾಜ್ಯದ ನಮ್ಮೆಲ್ಲರ ತೆರಿಗೆ ದುಡ್ಡನ್ನು ವೆಚ್ಚ ಮಾಡಿರ್ತಕ್ಕಂಥದ್ದು. ಆದರೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೀತಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಬಿಲ್ಡಿಂಗು, ಮೇಂಟೆನೆನ್ಸು, ಶಾಸಕರು, ಖರ್ಚು, ವೆಚ್ಚ, ಆಯ್ತಾ, ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಈಗ ಕೆಲವರು ಕೇಳಿದ್ರು ಪ್ರತ್ಯೇಕ ಕರ್ನಾಟಕ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಅಂತೇಳಿ. ಎಲ್ಲರೂ ಹೇಳ್ತಾರೆ ಪ್ರತ್ಯೇಕ ರಾಜ್ಯ ಮಾಡೋದು ಸುಲಭ, ಆದರೆ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ನಾನು ಹೇಳಿದೆ ನಿಮಗೆ, ಬೆಂಗಳೂರು 60% ಟ್ಯಾಕ್ಸನ್ ಇದೆ. ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಚಿರಋಣಿ ಆಗಲೇಬೇಕು. ನಾವೆಲ್ಲರೂ ಕೂಡ, ಅದು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಇಡೀ ಸಮಗ್ರ ಕರ್ನಾಟಕ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಜನ 60% ಟ್ಯಾಕ್ಸ್ ಕಟ್ತಾರೆ ಸರ್. ಆ ಟ್ಯಾಕ್ಸಲ್ಲಿ ಗಡಾದವ್ರೆ ಎಲ್ರಿಗೂ ಕೂಡ ಒಂದಷ್ಟು ಹಂಚಿಕೆ ಆಗೇ ಆಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು, ಚರ್ಚೆ ಆಗ್ತಿರ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಿಲ್ಲ ಅಂತ ಅವ್ರು ನೋವನ್ನು ವ್ಯಕ್ತಪಡಿಸಿದ್ರು. ತಾವು ಉತ್ತರ ಕರ್ನಾಟಕ ಭಾಗದ ಪತ್ರಕರ್ತಿದ್ದೀರಾ, ಹಲವಾರು ಬಾರಿ ವರದಿಗಳನ್ನ ಮಾಡಿದ್ದೀರಾ. ಇದು ಯಾರ ಕೊರತೆ? ಅಂದರೆ ಸರ್ಕಾರಗಳ ಹಣದ ಕೊರತೆಯಾ? ಇದು ಮುಖ್ಯವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಿದೆ. ಯಾವ ಸದನದಲ್ಲಿ ಏನು ಚರ್ಚೆ ಆಗಿದೆ, ವಿಶೇಷವಾಗಿ ಈ ಭಾಗದಲ್ಲಿ ಸದನ ನಡೆಸಿದಾಗ ಸದನದಲ್ಲಿ ಏನು ಚರ್ಚೆ ಆಗಿರ್ತದೆ, ಆ ಸಮಸ್ಯೆಗಳ ಪರಿಹಾರ ಆದರೆ ಮಾತ್ರ ಅದಕ್ಕೊಂದು ಕಾಯಕಲ್ಪ ಸಿಗ್ತದೆ. ನೀವು ದಿನಾಲೂ ಒಂದು ತಾಸಿಗೆ 23 ಲಕ್ಷ 24 ಲಕ್ಷ ಖರ್ಚು ಮಾಡಿ ನೀವು ಅದು ಸದನದಲ್ಲಿ ಆದಂಥ ವೆಚ್ಚನ ತೆರಿಗೆ ಹಣದಿಂದ ಖರ್ಚು ಮಾಡಿ ಫಲಪ್ರದ ಆಗಲಿಲ್ಲ ಅಂತಂದರೆ ಏನು ಅರ್ಥದು? ಅದಕ್ಕಾಗಿ ಸದನದಲ್ಲಿ ಯಾವುದೇ ರಾಜಕೀಯ ವಿಷಯಗಳಿಗಿಂತ ಹೆಚ್ಚು ಅಭಿವೃದ್ಧಿ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಸಣ್ಣ ಸಣ್ಣ ವಿಷಯಗಳನ್ನು ಲಂಬಿಸಿ ಅದನ್ನು ಚರ್ಚೆ ಮಾಡೋದ್ರ ಬದಲು ತಾರ್ಕಿಕವಾಗಿ ಏನು ಸಮಸ್ಯೆ ಇದೆ, ಮೂಲಭೂತ ಸಮಸ್ಯೆಗಳಿಂದ ಅದ್ರ ಬಗ್ಗೆ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ರಾಜಕೀಯಕ್ಕಾಗಿ ಸದನ ಉಪಯೋಗ ಆಗಬಾರ್ದು. ಅಭಿವೃದ್ಧಿಗಾಗಿ, ಈ ಭಾಗದ ಅಭಿವೃದ್ಧಿಗಾಗಿ ಇಲ್ಲಿ ಚರ್ಚೆ ಆಗಬೇಕು. ಮತ್ತು ಚರ್ಚೆ ಆದಂಥ ವಿಷಯಗಳನ್ನು ಕಳೆದ 3 ತಿಂಗಳಾಗಲಿ 4 ತಿಂಗಳಾಗಲಿ ಪರಿಹಾರ ಮಾಡ್ತಕ್ಕಂಥ ಒಂದು ದಿಟ್ಟ ನಿರ್ಧಾರ ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ಅದನ್ನು ಬಗೆಹರಿಸಿದಾಗ ಮಾತ್ರ ಇಲ್ಲಿ ಸದನ ನಡೆಸಿದಾಗ ಉಪಯೋಗ ಆಗ್ತದೆ. ಇಲ್ಲಂತಂದರೆ ಇಲ್ಲಿ ಸದನ ನಡೆದಿಂದ ವ್ಯರ್ಥ ಆಗ್ತದೆ. ತಾವು ವಿಪಕ್ಷ ನಾಯಕರಿದ್ದೀರಾ, ಶಾಸನ ಪಕ್ಷದ ನಾಯಕರಿದ್ದೀರಾ, ಯಾಕೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ವಾ? ಈಗ ಸರ್ಕಾರ ಏನಾಗಿದೆ ಅಂದರೆ, ಇದು ಕಾಂಗ್ರೆಸ್ ಅಜೆಂಡಾನೇ ಅಷ್ಟೇ ಇವರು ನಮ್ಮೆಲ್ಲರಿಗೂ ಕೂಡ ಎನ್ಫೋರ್ಸ್ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಒಂದು ಉದಾಹರಣೆಗೆ, ಈಗ ಭಾಗ್ಯಗಳಿಗೆ 56,000 ಕೋಟಿ ಹೋಗ್ತದೆ. ಬೇರೆ ಬೇರೆ ಇಲಾಖೆಗೆ ಇವರು ಯಾಕೆ ಹಣವನ್ನು ಖರ್ಚು ಮಾಡ್ತಾ ಇಲ್ಲ? ಇದು ಒಂದು. ಇವರು CLP ಮೀಟಿಂಗ್ಗಳಲ್ಲೂ ಕೂಡ ನೀವು ಉದ್ಯೋಗ ಖಾತ್ರಿನೂ ಕೂಡ ಸರ್ಕಾರದ್ದು ಅಂತ ಹೇಳ್ಕೊಳ್ಳಿ ಇಂಥ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಈ ಸರ್ಕಾರದವರು. ಅಂದರೆ ವಿಪರ್ಯಾಸ, ನಮಗೆ ನೋವಾಗ್ತದೆ. ಜೊತೆಗೆ ಈ ಭಾಗ್ಯಗಳಿಗೆ ಕೊಡ್ತಾ ಇದ್ದಾರಲ್ಲ, ಭಾಗ್ಯಗಳಿಗೆ ತಾಲೂಕಲ್ಲೂ ಕಮಿಟಿ ಮಾಡಿದ್ದಾರೆ, ಜಿಲ್ಲೆ ಕಮಿಟಿ ಮಾಡಿದ್ದಾರೆ, ಸ್ಟೇಟ್ ಕಮಿಟಿ ಮಾಡಿದ್ದಾರೆ. ತಾಲೂಕು ಕಮಿಟಿಲಿ ಅಧ್ಯಕ್ಷರು ಮಾಡಿ 25 ಸಾವಿರ ಕೊಟ್ಟಿದ್ದಾರೆ. ಯಾರಪ್ಪನ ಮನೆ ದುಡ್ಡಿದ್ದು? ಕಾಂಗ್ರೆಸ್ದ ದುಡ್ಡಿದು? ಇದು ಸರ್ಕಾರದ ತೆರಿಗೆ ಅಲ್ವಾ? ಇದನ್ನ ತೆಗಿರಿ. ಬೇರೆ ಭಾಗ್ಯಗಳು ಇವು ಏನು ಕಾಂಗ್ರೆಸ್ನ ಅಸಮಾಧಾನಿತರನ್ನ ಸಮಾಧಾನ ಮಾಡುವುದಕ್ಕಾಗಿ ಇರ್ತಕ್ಕಂಥ ಪುನರ್ವಸತಿ ಕೇಂದ್ರ. ಅದು ನಮ್ಮ ಸರ್ಕಾರದ ಟ್ಯಾಕ್ಸ್ ನ ಅದಕ್ಕೆ ಗ್ಯಾರಂಟಿ ಸಮಿತಿ ಮಾಡಿದಾರಲ್ಲ, ಒಂದು ಸರ್ಕಾರದಲ್ಲಿ ಅಸಮಾಧಾನಿತರು ಹಲವಾರು ಜನರಿಗೆ ಹುದ್ದೆ ಕೊಡ್ಲಿಕ್ಕಾಗಿರ್ತಕ್ಕಂಥ ಪುನರ್ವಸತಿ ಕೇಂದ್ರ. ನಮ್ ಟ್ಯಾಕ್ಸ್ ದುಡ್ಡನ್ನ ಇವ್ರು ಕಾಂಗ್ರೆಸ್ ಪಾರ್ಟಿಗೆ ಉಪಯೋಗಿಸ್ಕೊಳ್ಳೋದು ಎಷ್ಟು ಸರಿ? ಒಂದು. ಬೇರೆ ಆರಾಧನಾ ಸಮಿತಿ, ಬಾಗರಕುಂ ಸಮಿತಿ, ಇವೆಲ್ಲ ಅಧ್ಯಕ್ಷರನ್ನ ಅಲ್ಲಿ ತಾಲೂಕ್ನ ಶಾಸಕರನ್ನ ಮಾಡಿದಿರಲ್ಲ ಸ್ವಾಮಿ. ಇದನ್ನ ಯಾಕೆ ಬೇರೆ ನಿಮ್ಮ ಪಕ್ಷದವ್ರು ಮಾಡಿದಿರಾ? ಯಾವ ಹಕ್ಕಿದೆ, ಯಾವ ಮಾನದಂಡ ಇದೆ ಇದಕ್ಕೆ? ಸಂವಿಧಾನದಲ್ಲಿ ಇದೆಯಾ? ಇದನ್ನ ಮೊದಲು ತೆಗೆದಾಕಿ. ನಾವ್ಯಾರು ಕೂಡ ದುಡ್ಡು ಕೇಳಲ್ಲ ಶಾಸಕರು, ನಾವೆಲ್ಲ ಕರ್ತವ್ಯ ಮಾಡ್ತೀವಿ, ಸರ್ಕಾರದ ಅಂಗ ನಾವೆಲ್ಲ. ಇದೆಲ್ಲ ಸರ್ಕಾರದ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಶಾಸಕರನ್ನ ಅದಕ್ಕೆ ಕಮಿಟಿಗಳಿಗೆ ಮಾಡಬೇಕು. ಮತ್ತು ಇವೆಲ್ಲ ತೆಗೆದಾಕಬೇಕು. ನಿಮ್ಮ ಪಕ್ಷದಾಗ ಇದಲ್ಲ, ಇದು ಸರ್ಕಾರದ್ದು ಒಂದೊಂದು ಪೈಸಾ ಬಡವ್ರ ದುಡ್ಡು, ಬಡವ್ರನ್ನ ದುಡ್ಡು, ಅದನ್ನ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡೋಕ್ಕಲ್ಲ ಇರೋದು. ದಯಮಾಡಿ ಇವೆಲ್ಲ ತೆಗೆದಾಕ್ಬೇಕು ಅಂತ ನಾನು ಈಗಲೇ ಅಂಬೇಡ್ಕರ್ಗೆ ಅವಮಾನ ಆಗೋದನ್ನ ಸಹಿಸ್ತೀರಾ? ಸ್ವಾಮಿ, ಅಂಬೇಡ್ಕರ್ಗೆ ಅವಮಾನ ಮಾಡಿರತಕ್ಕಂಥವ್ರು ಇವರೇ. ಇವತ್ತವರೆಗೂ ಕೂಡ ಅವ್ರಿಗೊಂದು ಭಾರತ ರತ್ನ ಕೊಡ್ಲಿಕ್ಕಾಗ್ಲಿಲ್ಲ. ಭಾರತ ರತ್ನ ಕೊಡ್ಲಿಕ್ಕಾಗ್ಲಿಲ್ಲ. ಅವ್ರನ್ನ ಎಲೆಕ್ಷನ್ ನಿಲ್ಲಿ ಸೋರ್ಸೋದ್ರು. ಅವ್ರ ಜೊತೆಗೆ ಅವ್ರ ಊಣಕ್ಕೆ ಅವ್ರು ಸತ್ತಂತ ಸಂದರ್ಭದಲ್ಲಿ ಊಣಕ್ಕೆ ಜಾಗ ಕೊಡ್ಲಿಲ್ಲ. ಡೆಲ್ಲಿಲಿ ತಗೊಂಡೋಗಿ ಬಾಂಬೆಲಿ 3-6 ಊಣಬೇಕಾಯ್ತು ಅವ್ರೆಲ್ಲೋ ಒಂದ್ ಕಡೆ. ಇಂಥ ಪ್ರಸಂಗ ತಂದವ್ರು ಇವತ್ತು ಇವ್ರ ಹತ್ರ ಅಂಬೇಡ್ಕರ್ ಬಗ್ಗೆ ಹೇಳಿಸ್ಕೋಬೇಕಾಗಿಲ್ಲ. ಅವ್ರ ಸಂವಿಧಾನಕ್ಕೆ ಎಲ್ಲರಿಗೂ ಕೂಡ ಗೌರವ ಇದೆ. ಇವತ್ತು ಏನು ಮೋದಿ ಅವರು ಕೂಡ ಕೇಂದ್ರದಲ್ಲಿ ಎಷ್ಟು ನಾವು ಇದು ಗೌರವ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತು. ಈಗ ನಾವ್ಯಾರು ಕೂಡ ಅದನ್ನು ಅಲ್ಲಗಳಿತಕ್ಕಂಥದ್ದಲ್ಲ. ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಎಲ್ಲ ಪಕ್ಷದವ್ರದ್ದು ಕೂಡ ಗೌರವ ಇದೆ. ಇವರು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಹೊರಟಿದ್ದಾರೆ ಅಷ್ಟೇ. ಅವ್ರಿಗೆ ಏನೂ ಮಾಡ್ತಾ ಇಲ್ಲ. ಆ ಸಮಾಜಕ್ಕೂ ಕೂಡ ಇವರ ಏನೂ ಕೂಡ ಅಭಿವೃದ್ಧಿಗೆ ಮಾಡ್ತಾ ಇಲ್ಲ. ಇವತ್ತು ಏನು ವಾಲ್ಮೀಕಿ ಹಗರಣ ಇರ್ಬೋದು, ಇದನ್ನ ಬೇರೆ ರಾಜ್ಯಗಳೇ ಚುನಾವಣೆಗೆ ತಗೊಂಡೋಗ್ತಾರೆ. ಹಣ ಅಂದರೆ ಲೆಕ್ಕ ಹಾಕೊಳ್ಳಿ. ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು ಕಾಂಗ್ರೆಸ್ನವ್ರಿಗೆ. ಇಲ್ಲಿಂದ ಬೇರೆ ಬೇರೆ ಐಷಾರಾಮಿ ಕಾರ್ ತಗೊಳಕ್ಕೆ ನಮ್ಮ ಹಣ ಬೇಕೇನ್ರಿ ಇವ್ರಿಗೆ? ಈ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ರಾಜಕೀಯವೇ ಅಜೆಂಡನಾ? ನೋಡಿ, ಪಲಾಯನ ಬಗ್ಗೆ ಮೊದಲ ಸ್ಪಷ್ಟೀಕರಣಗಳು. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ನಮ್ಮೊಂಥರ ಹುಲಿ ಇದ್ದಂಗೆ.
ಅವು ಯಾವಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಇಲ್ಲಿ ಕಾಡಲ್ಲಿ ಇರ್ಬೇಕಿತ್ತಲ್ಲ ಹುಲಿ. ಹೇಳಿ ಸಮರ್ಥವಾಗಿ ಎದುರಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ನಾಯಕರಿಗಿದೆ. ಗಡದವ್ರು ಒಂದು ಮಾತನ್ನು ಹೇಳಿದ್ರು, 1 ತಾಸಿಗೆ 23 ಲಕ್ಷ ಖರ್ಚಾಗುತ್ತೆ. ಇವತ್ತು ಅಷ್ಟು ಖರ್ಚನ್ನ ಮಾಡಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಎಲ್ಲ ಶಾಸಕರಿಗೆ ಅವಕಾಶ ದೊರೀಲಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ವಿಧಾನಸಭೆ ಅಧ್ಯಕ್ಷರಂತ ಸನ್ಮಾನ್ಯ ಯು ಟಿ ಖಾದರ್ ಅವರು ಎಲ್ರಿಗೂ ಅವಕಾಶ ಮಾಡಿಕೊಟ್ಟು 12:30 ಮಟ್ಟ 1 ಗಂಟೆ ಮಟ್ಟ ಚರ್ಚೆಗೆ ಅವಕಾಶ ಕೊಟ್ಟೇವಿ. ಅಕಸ್ಮಾತ್ ಅವ್ರು ಚರ್ಚೆ ಕೊಡ್ಲಿಕ್ಕಾದ್ರೆ ನಾವು ಅಲ್ಲಿಂದ ಬಂದು ಇಲ್ಲಿ ಚರ್ಚೆಗೆ ಅವಕಾಶ ಸಿಗಲಿಲ್ಲ ಅಂತಾರೆ. ಅದಕ್ಕೆ ಗ್ಯಾರಂಟಿ ಬಗ್ಗೆ ಹೇಳಿದರು. BJP ಅವರು ಪಿ ಎಗಳನ್ನ ನೇಮಕ ಮಾಡಿದ್ರು, ಗೊತ್ತಿಲ್ಲ ನಿಮ್ಗೆ, ಬೇರೆ ಬೇರೆ ಸಮಿತಿಗಳಿಗೆ. ಅದು ಯಾರು ಕ್ವಶನ್ ಮಾಡಲಿಲ್ಲ. ನಮ್ಮ ಪಾರ್ಟಿ ಕಾರ್ಯಕರ್ತರು ದುಡ್ದಿರ್ತಾರೆ, ನಮ್ಮ ಪಕ್ಷದ ಪರವಾಗಿರ್ತಾರೆ, ಅವ್ರು ನೇಮಕ ಮಾಡ್ತಕ್ಕಂಥದ್ದು ಸರ್ಕಾರ ಬಂದಾಗ ನಮ್ಮ ಹಕ್ಕದು. ಮೊಟಕು ಮಾಡ್ತಾ ಇದ್ದಾರೆ ಶಾಸಕರಿಗೆ ಬೇರೆ ಬೇರೆ ಶಾಸಕರ ಅಧಿಕಾರ ಯಾರ್ದು ಮೊಗಟುಗೊಳಿಸಿಲ್ಲ. ನಾವು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಕೆಲವು ಕಡೆ ನೇಮಕ ಮಾಡಿದ. BJP ಅವರು ಅಧಿಕಾರಕ್ಕೆ ಬಂದಾಗ ಮಾಡ್ಯಾರ, ನಾವು ಅಧಿಕಾರಕ್ಕೆ ಬಂದಾಗ ಬಂದ್ವಿ, JDS ಅವರು ಅಧಿಕಾರಕ್ಕೆ ಬಂದಾಗೂ ಮಾಡ್ಯಾರ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ವ್ಯವಸ್ಥೆನ ಅಂದ್ರೆ ಅವ್ರು ಬೆಳೀತಕ್ಕಂಥ ವ್ಯವಸ್ಥೆನ ಸಹಿಸಲಾರ್ದೇನೆ ವಿರೋಧ ಪಕ್ಷಗಳು ಅಪಾದ ಕೊಡಕ್ಕೆ ಹೋಗ್ತಾವ್ರೆ. ಸಮರ್ಥವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲ ಶಾಸಕರು, ನಾಟ್ ಓನ್ಲಿ ಕಾಂಗ್ರೆಸ್ ಅವರಲ್ಲ, ಎಲ್ಲ ಪಾರ್ಟಿಯವ್ರಿಗೆ ಅವಕಾಶ ಕೊಟ್ಟಿದ್ವಿ, ಚರ್ಚೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಉತ್ತರ ಕೊಡೋ ಮಟ್ಟ ಸಮಾಜದಿಂದ BJP ಪ್ರಶ್ನೆ ಮಾಡ್ತಿದ್ದಾರೆ, ಅಂಬೇಡ್ಕರ್ ಇಶ್ಯೂಸ್ ಸದನದವರೆಗೆ ನೀವೇನಾದ್ರೂ ಮಾಡಿ, ಇಲ್ಲಿ ಉತ್ತರ ಕರ್ನಾಟಕದ ವಿಚಾರಕ್ಕೆ ಸದನ ನಡೆದಿದೆ ಕಡಿಮೆ ದಿನ, ಆ ಚರ್ಚೆಯನ್ನ ಡೈವರ್ಟ್ ಮಾಡ್ಲಿಕ್ಕೆ ಸರ್ಕಾರ ಪಲಾಯನವಾದದ ಒಂದು ಭಾಗ ಅಂತೇಳಿ ಸುರೇಶ್ ಅಣ್ಣವರು ಆರೋಪ ಮಾಡ್ತಾರೆ. BJP ಅವ್ರು ಕೇಳ್ತೀರಿ ನೀವು ಅದಕ್ಕೆ? ಈ ಅನಂತಕುಮಾರ್ ಹೆಗಡೆ ಅವ್ರು ಕೇಂದ್ರ ಸಚಿವರಾಗಿದ್ರು, ನಾವು ಬಂದಿರೋದ ಸಂವಿಧಾನ ಬದಲಿ ಮಾಡಕ್ಕಂತ ಹೇಳಿದ್ರು ಅವರು. ಓಲಿ ಇವತ್ತು ಅಮಿತ್ ಶಾ ಸಾಹೇಬ್ರು ಏನು ಹೇಳಿದ್ರು ಆ ಲೋಕಸಭೆಯಲ್ಲಿ ಹೇಳಿದಾಗ, ದೇವಸ್ಥಾನದ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಬಗ್ಗೆ ಪ್ರಧಾನಮಂತ್ರಿಗಳು ಬೆಂಬಲ ಕೊಡ್ತಾರೆ. ಅದಕ್ಕೆ ಇವತ್ತು ನಾವು ಸುಮ್ಮ ಕೊಡೋಕ್ಕಾಗೈತಿ? ಅದಕ್ಕಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ಅದಕ್ಕೆ ಪ್ರತಿಭಟನೆ ಮಾಡೀವಿ. ಇವತ್ತು ಏನು ಪ್ರತಿಭಟನೆ ಮಾಡಿದ್ವಿ ನೀವು? ಅಮಿತ್ ಶಾ ಅವ್ರನ್ನ ವಜಾ ಮಾಡಿರಿ ಅಂತ ಹೇಳಿ ನಾವು, ಮಾನ್ಯ ಪ್ರಧಾನಮಂತ್ರಿಗಳು ವಜಾ ಮಾಡಲಿ ಅಂತ. ಯಾಕೆ ನಮ್ಗೆ ಕೇಳಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿಲ್ಲ? ನಮ್ಮ ಒಳಗಡೆ ಮಾಡ್ಬೇಕಾಗಿಲ್ಲ, ಆಚೆ ಅವ್ರು ಮಾಡಿ. ಬರೀ ವ್ಯಾಪಾರ ಮಾಡೋರು ಅವರು, ಅಮಿತ್ ಶಾ ಸಾಹೇಬ್ರು ಅಲ್ಲಿ ವ್ಯಾಪಾರ ಮಾಡಲಿ, ಮಾತು ತಪ್ಪಾರಲ್ಲ, ಆ ಮಾತಿಗೆ ಅವರು ರಾಜೀನಾಮೆ ಕೊಡಲಿ, ಮತ್ತೆ ಬೇಕಾದ್ರೆ ಓದ್ಕೊಳ್ಳಿ ಅವ್ರಿಗೆ. ಇವತ್ತಿನ ಅವ್ರಿಗೆ ಶಿಕ್ಷೆ ಆಗ್ಬೇಕಾದ್ರೆ ಸಂವಿಧಾನ ಬರೆದಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಇವ್ರು ಅಕಸ್ಮಾತ್ ಹಿಂಗೆ ಮುಂದುವರೆದ್ರೆ ಇವ್ರು ಹಳ್ಳ್ಯಾಗ ಅಡ್ಡಾಡ ಕೊಡ್ದಲ್ಲ ಜನ ಪರಿಸ್ಥಿತಿ ಅಲ್ಲಿಗೆ ಬರುತ್ತೆ BJP ಅವರಿಗೆ. ಮಹದಾಯದ ಬಗ್ಗೆ ನೀವು ಹೋರಾಟಗಾರರು, ಮಹದಾಯದ ಬಗ್ಗೆ ಚರ್ಚೆನೇ ಆಗ್ಲಿಲ್ಲ. ಇಲ್ಲ ನೋಡಿ, ಮಹದಾಯ ಬಗ್ಗೆ ನಮ್ಮ ಮಹದಾಯ ಬಗ್ಗೆ ಅತಿ ಹೆಚ್ಚು ಹೋರಾಟ ಮಾಡದಂತರು ಅದ್ರ ಲಾಭ ಪಡ್ಕೊಂಡು MLA ಆದ್ರಿ ನೀವು. ಹೇಳಿರಿ ಮಹದಾಯ ಜನರ ಹತ್ರ ಓಟ್ ಹಾಕ್ಸ್ಕೊಂಡ್ರಿ, ಜನರನ್ನ ಮರ್ತು ಬಿಟ್ರಿ. ಕೊಡಲ್ರಿ, ಸ್ಟಾರ್ಟ್ ಮಾಡ್ತೇವೆ. ರಾಜ್ಯ ಸರ್ಕಾರ ಟೆಂಡರ್ ಕರೆದೇವೆ, ಅದಕ್ಕೆ BJP ಅವರು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇವ್ರಿಗೆ ಆಯ್ತ್ರಿ, ಅವ್ರ ಬಟ್ಟೆ ಬಿಚ್ಚ್ರಿ BJP ಅವ್ರದ್ದು. ಸ್ಟೇಟಸ್ ನಿಲ್ವ ತೆಗ್ದಿಲ್ಲ ಅವರಿಗೆ. ಕರ್ನಾಟಕ BJP ಅವ್ರು ತನಗಾಗ್ಯಾರ. ಅದಕ್ಕೆ ನಾ ಮನವಿ ಮಾಡೀನಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ವಿನಂತಿ ಮಾಡೀನಿ, ಅವ್ರು ಅನುಮತಿ ಕೊಡ್ತೇವೆ ಯಾರ ಮಹದಾಯಿ ಕಳಸ ಬಿಡ್ರೆ ನೀರು ಕುಡ್ದ ಸಾಯಿದ್ನ. ಇದು ಒಂದು ತಿಳ್ಕೊಂಬೇಡಿ, ನಮ್ಮ ಹೋರಾಟ ಎಲ್ಲಿ ಸ್ಟಾಪ್ ಆಗಲ್ಲ. ಇಷ್ಟೆಲ್ಲ ಇವತ್ತು ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಹರಿಸದೇ ಇರೋ ಕಾರಣ ಈ ಸರ್ಕಾರ ಒಂದು ಕಡೆ ಕೇಂದ್ರೀಕೃತ ಆಗಿಲ್ಲ. ಅಣ್ಣ, ಬರೀ ಯಾರು? ಸಿದ್ದರಾಮಯ್ಯನವರು ಒಬ್ಬರೇ ಆಡಳಿತ ನಡೆಸ್ತಾ ಇಲ್ಲ. ಅಲ್ಲ, ಇವತ್ತು BJP ಅವ್ರು ಕೇಳೋದು ನೀವು. ಪ್ಯಾರಲಲ್ ಆಗಿ ಶಾಡಾ ಚೀಫ್ ಮಿನಿಸ್ಟರ್ ಆಗಿ ಅವರು ಕೂಡ ಅಲ್ಲೇ ಭಿನ್ನಾಭಿಪ್ರಾಯ ಇರೋದ್ರಿಂದ ಇಲ್ಲಿ ಅಭಿವೃದ್ಧಿಗೆ ಎರಡೂ ಕಡೆ ಭಿನ್ನಾಭಿಪ್ರಾಯ ನೋಡಿ, ನಿಮ್ಮ ಭಿನ್ನಾಭಿಪ್ರಾಯ ಅಭಿವೃದ್ಧಿಗೆ ತೊಡಕಾಗ್ತಿದೆ ಅಂತೆ. ಯಾರು ಶಾಡೋ ಚೀಫ್ ಮಿನಿಸ್ಟರ್ ಆಗಿ DK ಶಿವಕುಮಾರ್ ಅವರು ಕೆಲಸ ಮಾಡ್ತಿರುವಂತದ್ದು, ಅವರಿಬ್ಬರ ಕುರ್ಚಿ ಕಚ್ಚಾಟ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗಿದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಯ್ತು. DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ನಾನು ಸಿದ್ದರಾಮಯ್ಯ ಜೊತೆ ಬಂಡೆ ಆಗಿರ್ತೇನೆ ಅಂತ ಹೇಳಿದ್ರು. ಮತ್ತೆ ಇದಕ್ಕೆ ಹೆಚ್ಚಿಂದ ಏನ್ ಹೇಳ್ಬೇಕು? ಕೃಷ್ಣ ನಾಯಕರವರೇ ಅವರು ಒಂದು ಮಾತನ್ನು ಹೇಳಿದರು, ಪರಿಸ್ಥಿತಿ ಸರ್ಕಾರ ಸಿದ್ಧವಾಗಿದೆ, BJP ಸಿದ್ಧವಾಗಿಲ್ಲ ಅಂತ. ಈಗ ನಾನು ನಿನ್ನೆ ಪೇಪರ್ ನೋಡ್ತಾ ಇದ್ದೆ, 2,000 ಕೋಟಿ ಅನುದಾನ ನಾವು ಶಾಸಕರಿಗೆ ಕೊಡ್ತೀವಿ ಅಂತೇಳಿ. ಈಗ 3,85,000 ಕೋಟಿಯಲ್ಲಿ 2,000 ಕೋಟಿ ವರ್ಷಕ್ಕೆ ಅಭಿವೃದ್ಧಿನ, 5 ವರ್ಷಕ್ಕೆ 15,000 ಕೋಟಿಯಲ್ಲಿ 10,000 ಕೋಟಿ, 15,000 ಕೋಟಿಯಲ್ಲಿ 10,000 ಕೋಟಿ ಅಭಿವೃದ್ಧಿನ. ಒಂದೊಂದು ಟೈಮ್ ನೋಡಿ, ಈ ವಿದ್ಯಾರ್ಥಿಗಳೆಲ್ಲ ನೋಡಿ ಕಳ್ಳು ಕಿತ್ತು ಬರ್ತಾ ಇದೆ. ಇನ್ನೊಂದು 5-10 ವರ್ಷ ಇದೇ ಥರ ಮುಂದುವರೆದ್ರೆ ಅವರ ಭವಿಷ್ಯ ಏನು? ನಾಳೆ ಅವ್ರು ಹೋಗಿ ಇವತ್ತು ಇಂಜಿನಿಯರು ಡಾಕ್ಟರ್ ಮಾಡೋರು ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲ, ಯಾವುದೇ ಹಾಸ್ಪಿಟಲ್ಗಳಿಲ್ಲ, ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಯಾವುದೇ ಉದ್ಯೋಗ ಇಲ್ಲ ಅಂತೇಳಿ ನಾಳೆ ಅಮ್ಮ ಹತ್ರ ಹೋಗಿ 2,000 ಏನು ಕೊಟ್ಟಿದ್ದಾರೆ ಅದರಿಂದ ಜೀವನ ಮಾಡೋಣ ಅಂತೇಳಿ ಅವರ ನಿರುದ್ಯೋಗಿಯಾಗಿ ಮನೆಗೆ ಹೋಗ್ಬೇಕಾ? ಅವರ ಭವಿಷ್ಯ ಏನು? ಅವ್ರ ಜನ್ರೇಷನ್ ಮುಂದೆ ಅವರ ಭವಿಷ್ಯಕ್ಕೋಸ್ಕರ ಇವತ್ತು 10-15 ವರ್ಷ ಕಂಪ್ಲೀಟ್ ಅಭಿವೃದ್ಧಿಯನ್ನು ಸ್ಥಗಿತ ಆದರೆ ಈ ರಾಷ್ಟ್ರ ಮುಂದೆ ಭವಿಷ್ಯ ಏನು? ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಜಗತ್ತು ಇಷ್ಟು ಫಾಸ್ಟಾಗಿ ಅಭಿವೃದ್ಧಿ ಆಗ್ತಾ ಇದೆ. ಮೊದಲ ಬಾರಿ ಶಾಸಕರಾಗಿದ್ದೀರಾ,
ನಿಮ್ಗೇನಾದ್ರು ಬೇಸರ ಆಗ್ತಿದ್ಯಾ ಈ ವ್ಯವಸ್ಥೆ ನೋಡಿ? ಖಂಡಿತವಾಗಿ ನೋಡಿ, ಈಗ 10,000 ಇದೇನದು 2,000 ಕೋಟಿ 10 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ನಾನು ಹೇಳ್ದಂಗೆ 10 ಕಿಲೋಮೀಟರ್ ರಸ್ತೆ ಆಗೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಜನರಿಗೆ ಏನು ಆನ್ಸರ್ ಕೊಡೋಣ? ಭಾಳಷ್ಟು ಕನಸು ಕಂಡಾರ. ಇವತ್ತು ಶಾಲಾ ಕಾಲೇಜುಗಳ ಅಭಿವೃದ್ಧಿ ಆಗಬೇಕು, ನೀರಾವರಿ ಅಭಿವೃದ್ಧಿ ಆಗಬೇಕು, ಮೂಲಭೂತ ಸೌಕರ್ಯಗಳು ಸಿಗ್ಬೇಕಂತೇಳಿ ಇವತ್ತು ಒಂದೊಂದು ಹಳ್ಳಿ ಸಾಯಂಕಾಲ ಆಯ್ತಂದ್ರೆ ಹಳ್ಳಿಗಳಿಗೆ ಹೋಗೋಕ್ಕಾಗಲ್ಲ. ನೀವು ಹೂವಿನಡಗಲಿ ಅದು ಸಮಸ್ಯೆ ಹೇಳಿದ್ರು ಸರ್. ಬೆಂಗಳೂರು ಸಮಸ್ಯೆ, ಈ ಸರ್ಕಾರದ ಗ್ಯಾರಂಟಿ ಯೋಜನೆ ಹಣ ಕೊರತೆ ಕೂಡ ಬೆಂಗಳೂರು ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆಯಾ ಸರ್? ಹೈಯೆಸ್ಟು ಟ್ಯಾಕ್ಸ್ ಕಟ್ತಾ ಇರೋದು ಬೆಂಗಳೂರಿನವರು, ಹೈಯೆಸ್ಟು GST ನಮ್ಮದೇ. ಯಾವುದೇ ರಾಜ್ಯಸ್ವ ಬಂದರೂ ಕೂಡ ಬೆಂಗಳೂರದೇ ಬರ್ತಾ ಇದೆ. ಆದರೆ ಬೆಂಗಳೂರು ಡೆವಲಪ್ಮೆಂಟು ಎಲ್ಲೋ ಒಂದು ಕಡೆ ಈ ಎಲ್ಲ ಕಡೆ ಹಂಚಿ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಬೆಂಗಳೂರು ನಗರಕ್ಕೆ ಮುಖ್ಯಮಂತ್ರಿನೂ ನಾವು ಕೇಳಿದ್ದೀವಿ, ಇವತ್ತು ಉಪಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅನುದಾನ ಕೊರತೆ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. GST ಪಾಲು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಆರೋಪ ಇದೆ. ಕೇಂದ್ರ ಸರ್ಕಾರದಲ್ಲಿ ಕಸದಕ್ಕೆ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಬರ್ತಾ ಇದೆ, ಅನುದಾನ ಬರ್ತಾ ಇದೆ, ಸ್ಮಾರ್ಟ್ ಸಿಟಿ ಅನುದಾನ ಬರ್ತಾ ಇದೆ. ಎಲ್ಲವೂ ತಗೊಂಡು ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಎಲ್ಲೋ ಒಂದು ಸ್ಟೆಪ್ ಹಿಂದೆ ಹೋಗಿದೆ. ಇಡೀ ಬೆಂಗಳೂರು ನಗರ ಅಲ್ಲ, ಶಾಶ್ವತವಾಗಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಆಗ್ತಿಲ್ಲ. ಇವರು ಒಂದು ಗ್ಯಾರಂಟಿ ಗಲಾಟೆಗಳು, ಈ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ಫೆಡಪ್ ಆಗಿದ್ದಾರೆ. ಎಲ್ಲಿ ಅಧಿಕಾರದಿಂದ ಇಳಿಬೇಕು ನಾವು, ಏನು ಈ ಒಂದು ಇದೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕೌಂಟ್ರು ಸಮಾವೇಶ ಯಾತಕ್ಕೆ ಬೇಕಿಲ್ಲಿ? ಯಾವುದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲ, ಮಂಡಲ್ ಎಲೆಕ್ಷನ್ ಇಲ್ಲ, ಬರೀ ಸಮಾವೇಶಗಳು ಮಾಡೋದು. ಅಲ್ಲಿ ಅವರು ಮಾಡಿರುವಂಥ ಪಾಪಕರ್ಮಗಳನ್ನ ಮುಚ್ಕೊಳ್ಳೋಕ್ಕೆ ಈ ಸರ್ಕಾರ ಇವತ್ತು ಸಮಾವೇಶಗಳು ಮಾಡುವಂಥ ಕೆಲಸ. ಅಂದ್ರೆ ನಿಮ್ಮ ಪ್ರಕಾರ ಇಡೀ 9 ದಿನಗಳ ಏನು ಸುವರ್ಣಸೌಧದ ಏನು ಚರ್ಚೆ ಆಯಿತು ಎಲ್ಲವೂ ಕೂಡ ಅಲ್ಟಿಮೇಟ್ ಏನು ನೋಡಿ, ಅವರು ಹಿರಿಯರಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಉತ್ತರ ಕರ್ನಾಟಕದ ಬಗ್ಗೆ ಏನೊಂದು 10-15 ದಿವಸ ಮಾಡ್ತೀವಿ, ಒಂದು ಪ್ಲಾನ್ ಮಾಡಬೇಕು. ಈ ಸಲ ನಾವು ಒಂದು ಡ್ಯಾಮ್ ಕಟ್ತೀವಿ, ಈ ಸಲ ಒಂದು ಮೆಡಿಕಲ್ ಕಾಲೇಜ್ ಮಾಡೋಣ, ದೊಡ್ಡ ಹಾಸ್ಟೆಲ್ಗಳು ಮಾಡಿ ಇದು ಮಾಡಬೇಕು. ಪ್ಲಾನ್ ಮಾಡಬೇಕು. ಬರೀ ಬರೋದು, ಆಚೆ ಹೋಗೋದು, ಒಳಗಡೆ ಹೋಗೋದು, ಹೋರಾಟ ಮಾಡೋದು, ಒಂದು ಫ್ಯಾಷನ್ ಶೋ ಥರ ಆಗ್ಬಿಟ್ಟಿದೆ. ಫ್ಯಾಷನ್ ಶೋ ಬರೋದು, ಒಂದು ಫ್ಯಾಷನ್ ಶೋ ಆಗೋದು. ಎಲ್ಲರೂ ಅಷ್ಟೇ, ಎಲ್ಲ ಸರ್ಕಾರಗಳು, ನಿಮ್ಮ ಸರ್ಕಾರ ಇದ್ದಲ್ಲಿ ಅದೇ ಕತೆ. ನಮ್ಮ ಸರ್ಕಾರ ಮಾಡಿದ್ದೀವಿ, ಆದರೆ ಏನು ಮಾಡಿಲ್ಲ. ನೀವು ಮಾಡಿ, ನಾವು ವಿರೋಧ ಪಕ್ಷ, ನೀವೊಂದು ಪ್ಲಾನ್ ಮಾಡಿ. ಇವತ್ತು ಈ ಸರ್ಕಾರದಲ್ಲಿ ಈ ಜಿಲ್ಲೆಗಳಿಗೆ ನಾವು ಇಷ್ಟು ಹಣ ಮುಡುಪಾಗಿಟ್ಟಿದ್ದೀವಿ, ಮಾಡಿ ಸ್ವಾಮಿ, ಯಾರು ಬೇಡ ಅಂತಾರೆ?